ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನೊಂದು ಇವತ್ತು ಬಿಗ್ ಅಪ್ಡೇಟ್ನ ತೊಗೊಂಬಂದಿದ್ದೀನಿ. ಗ್ಯಾಸ್ ಸಬ್ಸಿಡಿ ಮೇಲೆ ಹೆಣ್ಮಕ್ಳಿಗೆ ಅಂದರೆ ಮಹಿಳೆಯರ ಖಾತೆಗೆ 372 ರು ಜಮಾ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಹೇಳ್ತೀನಿ, ವಿಡಿಯೋನ ನೋಡಿ. ವೀಕ್ಷಕರೇ, ಕಳೆದ ವರ್ಷ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಲ್ಲಿ ಹೊಸ ಆದೇಶನ ಹೊರಡಿಸಿದ್ರು. ಯಾರ ಹೆಸರಲ್ಲಿ ಸಿಲಿಂಡರ್ ಇರುತ್ತೋ ಅಂದರೆ ಗ್ಯಾಸ್ ಏಜೆನ್ಸಿಯವ್ರ ಹತ್ರ ಹೋಗಿ KYC ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಆದರೆ ಯಾವುದೇ ರೀತಿ ಗಡುವನ್ನ ಕೊಟ್ಟಿರಲಿಲ್ಲ. ಆದರೆ ಈಗ ಮೇ 31ರವರೆಗೆ ಗಡುವು ಅಂದರೆ ಡೆಡ್ ಎಂಡ್ ಒಂದು ಸಮಯನ ನಿಗದಿ ಮಾಡಿದ್ದಾರೆ. ಈ ಪರಿಶೀಲನೆಗಾಗಿ ಜನರೇನು ಮಾಡಬೇಕು, ತಮ್ಮ ಆಧಾರ್ ಕಾರ್ಡನ್ನು ಒದಗಿಸಬೇಕು, ಏಜೆನ್ಸಿಯವ್ರಿಗೆ ಕೊಟ್ಟು KYCನ ಮಾಡಿಸ್ಕೊಬೇಕು. ಅದರಲ್ಲಿ ಗ್ಯಾಸ್ ಸಂಪರ್ಕ ಅವರೇನಿರ್ತಾರೋ ಕಂಪ್ನಿಯವರು, ಗ್ಯಾಸ್ ಏಜೆನ್ಸಿಯವರು ಆ ವ್ಯಕ್ತಿಯ ಹೆಬ್ಬೆರಳಿನ ಮುದ್ರೆ ತೊಗೊಂಡ್ಬಿಟ್ಟು ಅವರು KYCನ ಮಾಡ್ಕೊತಾರೆ. ಯಾರು KYCನ ಮಾಡೋದಿಲ್ವೋ ಅವರಿಗೆ ಯಾವುದೇ ರೀತಿಯ ಸಬ್ಸಿಡಿ ಅಮೌಂಟು ಬರೋದಿಲ್ಲ. ವೀಕ್ಷಕರೇ, ಇನ್ನೊಂದೇನು ಅಪ್ಡೇಟ್ ಅಂದರೆ ನಕಲಿ ಹೆಸರಿನ ಸಂಪರ್ಕವನ್ನು ನಿರ್ಬಂಧಿಸಲಾಗುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಹೊಸ ನಿಯಮದಿಂದ ನಕಲಿ ದಾಖಲೆ ನೀಡುವವರಿಗೆ ಗ್ಯಾಸ್ ಬ್ಲಾಕ್ ಮಾಡ್ತಾರೆ, ಆನ್ಲೈನ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಇದು ಹೊಸ ನಿಯಮ ವೀಕ್ಷಕರೇ. ಯಾವುದೇ ಮನೆಯಲ್ಲಿ ಒಂದೇ ಹೆಸರಿನ 2ಕ್ಕಿಂತ ಹೆಚ್ಚು ಸಿಲಿಂಡರ್ ಇದ್ದರೆ ಎರಡನೇ ಸಿಲಿಂಡರ್ ಸ್ವಯಂಚಾಲಿತವಾಗಿ ಬ್ಲಾಕ್ ಆಗುತ್ತೆ. ಒಂದೇ ಮನೆಯಲ್ಲಿ ಒಂದೇ ಹೆಸರಿನ ಸಿಲಿಂಡರ್ ಮಾತ್ರ ಇರುತ್ತೆ. ಇನ್ನೆಲ್ಲ ಅಕ್ರಮ ಸಂಪರ್ಕಗಳು ನಿರ್ಬಂಧಿಸಲು ಕೇಂದ್ರ ಸರ್ಕಾರ ಹೊಸದಾಗಿ ಒಂದು ಆಲೋಚನೆ ಮಾಡಿದೆ. ಇದರಿಂದ ಒಂದೇ ಮನೆಯಲ್ಲಿ ಬಹು ಸಿಲಿಂಡರ್ ಇಟ್ಟುಕೊಳ್ಳೋರ ವಿರುದ್ಧ ಒಂದು ಕಠಿಣ ಕ್ರಮ ಕೂಡ ಅವರು ತೆಗೆದುಕೊಳ್ತಾರೆ. ಇನ್ನು ಉಜ್ವಲ ಯೋಜನೆಯಡಿ BPL ಸದಸ್ಯರ ಖಾತೆಗಳಿಗೆ 372 ರು ಅಂದರೆ ನಮಗೆ BPL ಕಾರ್ಡ್ ಯಾರಿರುತ್ತೋ ಅಂಥವರಿಗೆ 372 ರು ಕೊಡ್ತಾರೆ. ಸಂಪರ್ಕ ಮಾಡುವಂಥ ವ್ಯಕ್ತಿಗಳಿಗೆ 47 ರುನ ಸಬ್ಸಿಡಿ ರೂಪದಲ್ಲಿ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಗ್ಯಾಸ್ ಏಜೆನ್ಸಿಗಳ ಹತ್ರ ಹೋಗಿ KYCನ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಳ್ಳಿ. ಇದಕ್ಕಾಗಿ ಗ್ಯಾಸ್ ಪುಸ್ತಕ ಬೇಕಾಗುತ್ತೆ, ನಿಮಗೆ ಅಡ್ರೆಸ್ಸಿಗೆ ಬೇಕಾಗಿರೋಂಥ ವಿಳಾಸದ ಪುರಾವೆಗಳು, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಡ್ರೈವಿಂಗ್ ಲೈಸೆನ್ಸು, ಅದನ್ನೆಲ್ಲ ಕೊಟ್ಟು ನೀವು KYCನ ಮಾಡಿಸ್ಕೊಳ್ಳಿ. ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.